ರಾಜ್ಯದಲ್ಲಿ ಯಾವ ಸರ್ಕಾರ ಬಂದರೂ ಸಹ ಒಳ ಮೀಸಲಾತಿ ಧೋರಣೆ ವಿಳಂಬ ಮಾಡುತ್ತಲೇ ಇದೆ. ಅದರಂತೆ ಇಂದು ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಇದ್ರೂ ಕೂಡ ಮೀಸಲಾತಿ ಧೋರಣೆಯನ್ನ ಮಾಡ್ತಾ ಬರ್ತಿದೆ. ಸದ್ಯ ಇದನ್ನ ಖಂಡಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಚಲೋ ಎಂಬ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಸಹ ಸಾಮಾಜಿಕ ನ್ಯಾಯಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಪಡೆಯಲು 30 ವರ್ಷಗಳಿಂದ ಮಾದಿಗ ದಂಡೋರ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಅಂತ ಮಾದಿಗ ದಂಡೋರ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಿಎಂ ದೇವರಾಜ್ ಹೇಳಿದ್ದಾರೆ. ಇನ್ನು ಎಚ್ಎನ್ ನಾಗಮೋಹನ್ ದಾಸ್ ಆಯೋಗ ಮಂದಗತಿಯಲ್ಲಿ ವರದಿಯನ್ನ ತಯಾರಿಸುತ್ತಿದೆ. ಇದರ ಹೆಸರಿನಲ್ಲಿ ಸರ್ಕಾರ ಕಾಲಹರಣ ಮಾಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ. ನಮ್ಮನ್ನು ಆಳುವಂತಹ ಸರ್ಕಾರಗಳು ಆಯೋಗದ ಹೆಸರಿನಲ್ಲಿ ಮಂಕುಬೂದಿ ಎರಚುತ್ತಿದೆ. ಇದಲ್ಲದೆ ಮಾದಿಗರ ಮತವನ್ನ ಪಡೆದು ಅಧಿಕಾರಕ್ಕೆ ಬಂದು ಒಳ ಮೀಸಲಾತಿ ಮಾಡುವುದಕ್ಕೆ ಹಿಂದು ಮುಂದೆ ನೋಡ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ಮುಂದೆ ಒಂದೇ ನಿಲುವಿದೆ: ಒಳ ಮೀಸಲಾತಿ ಜಾರಿಗೆ ಮಾಡಲೇಬೇಕು. ಇಲ್ಲದಿದ್ದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾದಿಗರ ಶಾಪಕ್ಕೆ ಗುರಿಯಾಗ್ತಾರೆ. ಕಾಂಗ್ರೆಸ್ ಪಕ್ಷ ಮಾದಿಗರ ಸಮುದಾಯಕ್ಕೆ ದ್ರೋಹ ಮಾಡುತ್ತಿದೆ. ಇನ್ನು ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ಮತ್ತೆ ವಂಚಿಸುವಂತಹ ಕೆಲಸ ಮಾಡುತ್ತಿದೆ. ಆದ್ದರಿಂದ ಮಾದಿಗ ಸಮುದಾಯದಿಂದ ಖಡಕ್ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಒಳ ಮೀಸಲಾತಿ ಅತಿ ಶೀಘ್ರವಾಗಿ ಜಾರಿಗೆ ಆಗಬೇಕು. ಇಲ್ಲವಾದರೆ ಇದು ಉಗ್ರ ಸ್ವರೂಪದ ಹೋರಾಟವಾಗಿ ರೂಪುಗೊಳ್ಳುತ್ತೆ ಅಂತ ದೇವರಾಜ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಪರ್ವ ಮುಂದುವರಿಯುತ್ತಾ ಇದೆ. ಕಾರಣ ಏನಂದರೆ, ಮಾದಿಗ ದಂಡೋರ MRPS ಗೌರವಾನ್ವಿತ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರ ನಾಯಕತ್ವದಲ್ಲಿ ನಾವು ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವಿಂಗಡಣೆ ಮಾಡಿಕೊಡಿ ಅಂತ ಏನು ನಿರಂತರವಾಗಿ ರಾಜ್ಯದಲ್ಲಿ ಅವರ ನಾಯಕತ್ವದಲ್ಲಿ ಅನೇಕ ಹೋರಾಟಗಳನ್ನು ಶಾಂತಿಯುತವಾಗಿ ನಾವು ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಹೋರಾಟಗಳ ಪ್ರತಿಫಲ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು. ಅದಕ್ಕೆ ಸುಮಾರು 15 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಡ್ತು. ಮನೆ ಮನೆಗೂ ಕೂಡ ಅವರ ಅಂಕಿಅಂಶಗಳನ್ನು ತಗೊಂಡ್ರು. ಅದು ಒಂದು ಕಡೆ ಮೂಲಗುಂಪಾಯಿತು. ಆಮೇಲೆ ಸರ್ಕಾರ ನಮ್ಮನ್ನಾಳುವಂಥ ಇಲ್ಲಿನ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮೇಲೆ ಹೊಣೆಯನ್ನು ಹಾಕ್ತಾರೆ. ಆಗ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಮಂದಕೃಷ್ಣ ಮಾದಿಗಣ್ಣವರು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಅಂತೇಳಿ ಆಗಸ್ಟ್ 1ನೇ ತಾರೀಕು, ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂಥ ಒಂದು ಆದೇಶವನ್ನು, ತೀರ್ಪನ್ನು ಕೊಡ್ತದೆ. ಏನಂತಂದರೆ, ಆ ರಾಜ್ಯಗಳಲ್ಲಿ ಆ ಜನಸಂಖ್ಯೆಯ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ನೀವು ಅಲ್ಲಿನ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಒಂದು ತೀರ್ಪನ್ನು ಕೊಡ್ತದೆ. ತೀರ್ಪು ಕೊಟ್ಟು ಈಗ ನಾಳೆ ಆಗಸ್ಟ್ 1ಕ್ಕೆ 1 ವರ್ಷ ಆಗ್ತದೆ. ಆ 1 ವರ್ಷದಲ್ಲಿ ದತ್ತಾಂಶಗಳನ್ನು ತಗೋಬೇಕು. ನಾವು ಪರಿಶಿಷ್ಟ ಜಾತಿಯಲ್ಲಿ ಏಕೆ ಏಡಿಗಳ ಗೊಂದಲ ಇದೆ, ಅದನ್ನು ಕೂಡ ಸರಿಪಡಿಸಬೇಕು ಅಂತೇಳ್ಬಿಟ್ಟು ಇಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಆಗಿರುವಂತಹ ಎಚ್ಎನ್ ನಾಗಮೋಹನ್ ದಾಸರನ್ನು ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರ ಅವ್ರಿಗೆಲ್ಲ ರೀತಿಯಾದಂತಹ ಸವಲತ್ತುಗಳನ್ನು ಕೊಟ್ಟು ಅವರು ಕೂಡ ಸುಮಾರು 40 ದಿನಗಳು ಮಾತ್ರ ಕಾಲಾವಕಾಶದ ಕೇಳ್ತಾರೆ. ಆದರೆ ಸರ್ಕಾರ ಈಗ ಅವರಿಗೆ 3 ತಿಂಗಳು 4 ತಿಂಗಳು ಕೆಲಸದ ಮುಗಿದಿದೆ ಅವ್ರ ಗಡುವು. ಹಾಗಾಗಿ ನಮ್ಮ ಒಂದು ವಿನಂತಿ ಇಷ್ಟೇ, ಏನೀಗ ಒಳ ಮೀಸಲಾತಿ ವರ್ಗೀಕರಣ ರಾಷ್ಟ್ರ ಮಟ್ಟದಲ್ಲಿ ಏನು ಉಚ್ಚ ನ್ಯಾಯಾಲಯ ಇವತ್ತೇನು ತೀರ್ಪು ಕೊಟ್ಟಿದೆ ಅದರ ಪ್ರಕಾರವಾಗಿ ಇವತ್ತು ನೀವು ಜಾರಿ ಮಾಡಬೇಕು. ನಾನು ಹೇಳ್ಬಿಟ್ಟು ಸೀಕಲ್ ಗ್ರಾಮದವನು. ಈ ಸಮಾಜದಲ್ಲಿ ಸುಮಾರು 30 ವರ್ಷಗಳ ಕಾಲದಿಂದನೂ ಜನಸಂಖ್ಯೆ ಆಧಾರಿತ ಮೀಸಲಾತಿಗಾಗಿ ಸಂವಿಧಾನಬದ್ಧವಾಗಿ ನ್ಯಾಯಯುತವಾದ ಬೇಡಿಕೆಯಾದಂಥ ಮಾದಿಗರ ಜನಸಂಖ್ಯೆ ಆಧಾರಿತ ಮೀಸಲಾತಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ 30 ವರ್ಷಗಳಿಂದನೂ ನಮ್ಮನ್ನಾಳುವಂಥ ಪಕ್ಷಗಳು ಕಾಂಗ್ರೆಸ್, JDS, BJP ಎಲ್ಲ ಪಕ್ಷಗಳು ಮಾದಿಗರನ್ನು ಆಯೋಗಗಳ ಹೆಸರಿನಲ್ಲಿ ಯಾಮಾರಿಸ್ಕೊಂಡು ಬರ್ತಾ ಇದ್ದಾರೆ. ಸಮಯಕ್ಕೆ ತಕ್ಕಂಥ ಆಯೋಗ ರಚಿಸೋದು, ಆಯೋಗದ ರಪನಲ್ಲಿ ಮಾದಿಗ ಜನಾಂಗದ ಮತವನ್ನು ಪಡೆದು ಅಧಿಕಾರಕ್ಕೆ ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಕಾಲ ಮಿಂಚೋಗಿದೆ. ಮಾದಿಗ ಜನತೆ ಸಹ ಪ್ರಜ್ಞಾವಂತರಾಗಿದ್ದಾರೆ. ಒಳ ಮೀಸಲಾತಿಯ ಗಂಧ ಒಂದು ಕಾಲದಲ್ಲಿ ಮಾದಿಗ ಜನಕ್ಕೆ ಗೊತ್ತೇ ಇರಲಿಲ್ಲ. ಬಟ್ ಇವಾಗ ಎಲ್ಲ ಮಾದಿಗರಿಗೂ ಮೀಸಲಾತಿಯ ಗಂಧ ಗೊತ್ತಿದೆ, ಒಳ ಮೀಸಲಾತಿ ಅರಿವಿದೆ, ಮೀಸಲಾತಿಯಿಂದ ಎಲ್ಲಿ ವಂಚಿತರಾಗಿದೆ ಅಂತ ಎಲ್ಲರಿಗೂ ಜ್ಞಾನ ಬಂದಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದೇ ಹೆಜ್ಜೆ, ಒಂದೇ ಚಾಯ್ಸ್,
ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಇಲ್ಲದೇ ಇದ್ದರೆ ಮಾನ್ಯ ಸಿದ್ದರಾಮಯ್ಯವರು ಈ ಹಿಂದೆನೇ ಹೇಳಿದ ಪ್ರಕಾರ ಒಳ ಮೀಸಲಾತಿ ಮಾಡದೇ ಇದ್ದರೆ ಮಾದಿಗರ ಶಾಪಕ್ಕೆ ಗುರಿಯಾಗ್ತೀರಾ. ಕಾಂಗ್ರೆಸ್ ಪಕ್ಷ ಮಾದಿಗರಿಗೆ ದ್ರೋಹ ಮಾಡ್ತಾ ಇದೆ. ಮಾದಿಗ ವಿರೋಧಿ ಕಾಂಗ್ರೆಸ್ ಪಕ್ಷ, ನಮ್ಮ ನಾಡ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿ ಮಾಡ್ತಿರೋ ಅಧಿಕಾರಕ್ಕೆ ಬಂದು ಮಾದಿಗರ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಮಾದಿಗರಿಗೆ ಮತ್ತೆ ವಂಚಿಸಕ್ಕೆ ಪ್ರಯತ್ನ ಮಾಡ್ತಾ ಇದೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು.